ಕನ್ನಡ ಸೇನೆ ಜಿಲ್ಲಾ ಉಪಾಧ್ಯಕ್ಷರಾದ ಜಗದೀಶ್ ಮರೇಬೈಲು, ಜಿಲ್ಲಾ ವಕ್ತಾರರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಅವರ ಹುಟ್ಟುಹಬ್ಬವನ್ನು ಕನ್ನಡ ಸೇನೆ ಜಿಲ್ಲಾ ಕಚೇರಿಯಲ್ಲಿ ಕಾರ್ಯಕರ್ತರು ಸಂಭ್ರಮದಿಂದ ಆಚರಿಸಿದರು. ಕೇಕ್ ಕತ್ತರಿಸಿ ಹಾರ ಶಾಲು ಹಾಕಿ ಅಭಿನಂದಿಸಿದರು. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ, ಹುಣಸೇಮಕ್ಕಿ ಲಕ್ಷ್ಮಣ್ ಹಾಗೂ ಜಗದೀಶ್ ಮರೇಬೈಲು ಅವರು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ರಕ್ಷಣೆಗಾಗಿ ದಿನದ 24 ಗಂಟೆಯೂ ಕೂಡ ಶ್ರಮಿಸುವುದರ ಜೊತೆಗೆ ನೊಂದವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದಾರೆ. ಇಂದು ಅವರ ಜನ್ಮದಿನ. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು. ಸಂಘಟನೆ ಅನ್ನೋದು ಒಂದು ಮಾದರಿಯಾಗಿ ಒಂದು ಕುಟುಂಬ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಯಾಕೆಂತಂದ್ರೆ ನೀವು ನೋಡಿರ್ಬೋದು, ಇಲ್ಲಿ ನನಗೂ ಸಮೇತ ಜನ್ಮ ದಿನಾಚರಣೆ ಮಾಡಬೇಕಂತ ಭಾರಿ ಎಲ್ಲ ಕರೆದ್ರು ನಾನು ಅವತ್ತು ಊರಲ್ಲಿ ಇರಲಿಲ್ಲ. ಬೇಡಪ್ಪ, ನಿಮ್ಮ ಆಶೀರ್ವಾದ ನಮ್ಗೆ ಇದ್ರೆ ಸಾಕು, ಅಭಿಮಾನಿ ದೇವರುಗಳು ಅಂತ ರಾಜ್ಕುಮಾರ್ ಹೆಂಗೆ ಹೇಳಿದ್ದಾರೆ ಅದೇ ರೀತಿ ನಾನು ಸಮೇತ ಅವ್ರನ್ನ ಆ ದೇವರನ್ನ ಮುಖಾನ ಇಲ್ಲಿ ನೋಡ್ತಾ ಇದ್ದೀನಿ. ಹಾಗಾಗಿ ನಮ್ಮಲ್ಲಿ ಪ್ರತಿ ಒಂದು ವರ್ಷದಲ್ಲಿ ಒಬ್ರು ಮಾಡಬೇಕು ಅಂತೇಳಿ ಮೊನ್ನೆ ತೀರ್ಮಾನ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ವಕ್ತಾರರಾದ ಲಕ್ಷ್ಮಣ್ ಅವರಿಗೆ ನಾವು ಯಾವತ್ತೂ ಹುಟ್ಟುಹಬ್ಬ ಆಚರಿಸಿರ್ಲಿಲ್ಲ. ಹಾಗಾಗಿ ಅವರಿಗೆ ಇಟ್ಕೊಂಡಿದ್ದು. ಅದೇ ರೀತಿ ನಮ್ದು ಮರೇಬೈಲು ಜಗ್ಗಣ್ಣವರು, ಅವರ ಧರ್ಮಪತ್ನಿ ಸಮಿತ ಬಂದಿದ್ದಾರೆ ಲತಾ ಜಗದೀಶ್ ಅವರು. ಹಾಗಾಗಿ ಅವ್ರದ್ದು ಅದೇ ಡೇಟ್ ಆಗಿರೋದ್ರಿಂದ ಗೊತ್ತಾಗಲಿಲ್ಲ. ಸಡನ್ ಇವತ್ತು ಎಲ್ಲರೂ ಅಭಿಮಾನದಲ್ಲಿ ಇಬ್ಬರನ್ನು ಒಂದೇ ದಿನ ನಾವು ಆಚರಣೆ ಮಾಡೋಣ. ಯಾಕೆಂತಂದ್ರೆ ಮುಂದೆ ಮುಂದೆ ಬರ್ತಾ ಇರ್ಬೇಕಾದ್ರೆ ಜಿಲ್ಲಾಧ್ಯಕ್ಷರು, ಮಹಿಳಾಧ್ಯಕ್ಷರು ಯಾರೇ ಇರ್ಬೋದು, ಆ ನಗರಾಧ್ಯಕ್ಷಗಳದು ವರ್ಷಕ್ಕೊಂದ್ಸಲ ನಾವು ಆಚರಣೆ ಮಾಡ್ತೀವಿ. ಯಾಕೆ ಅಂತಂದ್ರೆ ಇದೊಂದು ಕುಟುಂಬ. ಈ ಕುಟುಂಬಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಎಲ್ಲರ ಹತ್ರ ಏನೇ ಮಾಡ್ಬೋದು, ಆದ್ರೆ ಈ ಒಂದು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ಬದುಕು ಕಟ್ಕೊಂಡು ಈಗ ಸಂಘ ಮಾಡ್ಕೊಂಡು ಒಂದು ಆಚರಣೆ ಮಾಡ್ತೀವಲ್ಲ, ಇದೇ ದೊಡ್ಡ ಆಸ್ತಿ ಅಂತ ನಮ್ಮ ಭಾವನೆ. ಕನ್ನಡ ಸೇನೆ ಜಿಲ್ಲಾ ಉಪಾಧ್ಯಕ್ಷರಾದ ಜಗದೀಶ್ ಮರೇಬೈಲು ಅವರು ಮಾತನಾಡಿ, ನಮ್ಮ ಹುಟ್ಟುಹಬ್ಬವನ್ನು ಇಷ್ಟೊಂದು ಸಂಭ್ರಮದಿಂದ ಆಚರಿಸುತ್ತಿರುವುದಕ್ಕೆ ಸದಾ ನಾವು ಚಿರಋಣಿ ಎಂದರು. ಇಲ್ಲಿ ಎಲ್ಲ ಘಟಕದವರು, ಆಟೋ ಘಟಕ, ಮಹಿಳಾ ಘಟಕ, ರೈತ ಘಟಕ, ಕಾರ್ಮಿಕ ಘಟಕ, ನಮ್ಮಲ್ಲಿ ಕನ್ನಡ ಸೇನೆ ಕಟ್ಟಂತ ಒಂದು ಆಸಕ್ತಿ ನಮ್ಮ ರಾಜ್ಯಾಧ್ಯಕ್ಷರ ಕುಮಾರಣ್ಣ ಮತ್ತು ಜಿಲ್ಲಾಧ್ಯಕ್ಷರಂತ ನಮ್ಮ ರಾಜೇಗೌಡರ ನೇತೃತ್ವದಲ್ಲಿ ಕನ್ನಡ ಯಾಕೆ ಕಟ್ಟಬೇಕು, ಕನ್ನಡ ಯಾಕೆ ಬೆಳೆಸಬೇಕು, ಕನ್ನಡಕ್ಕೆ ಯಾಕೆ ಹೋರಾಟ ಮಾಡಬೇಕು ಅಂತ ನಮಗೆ ಪಾಠ ಮಾಡಿಬಿಟ್ಟಿದ್ದಾರೆ. ನಮ್ಮ ತಾಯಿ ತಂದೆಯರು ಏನು ಹೇಳ್ಕೊಟ್ಟಿದ್ದವರು ಅದೇ ಥರ ಇವರು ಹೇಳ್ಕೊಟ್ಟಿದ್ದಾರೆ. ಅವರು ರಾಜೇಗೌಡರು ಜಿಲ್ಲಾಧ್ಯಕ್ಷರು ಇಲ್ಲಿ ಇಲ್ಲಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎಲ್ಲರೂ ಸೇರಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಕನ್ನಡ ಅನ್ನೋದು ನಮ್ಮ ಮನೆ ಕೆಲಸ ಅಂತ ಅದನ್ನು ಗುರುತಿಸ್ಬಿಟ್ಟು ಇವತ್ತು ಏನು ಮಾಡಿದ್ದಾರೆ ಅಂದರೆ ನಮ್ಮ ಹುಟ್ಟುಹಬ್ಬವನ್ನು ಈ ಮನೆ, ಇದು ನಿಮ್ಮ ಮನೆ ಅಲ್ಲ ನಮ್ಮ ಮನೆ ಅಂತ ತಿಳ್ಕೊಂಡು ಆಚರಣೆ ಮಾಡ್ತಾ ಇದ್ದಾರೆ. ಇದು ನಿಜವಲ್ಲೂ ನಮಗೆ ನಮ್ಮ ತಾಯಿ ಹೊಟ್ಟೆ ಒಳಗಿಂದ ಹುಟ್ಟು ಬಂದಷ್ಟು ಖುಷಿ ಆಗ್ತಾಯಿದೆ. ಮುಂದೇನು ಅಷ್ಟೇ ಯಾರು ಅನ್ಯತಾ ಹೇಳಿ ನಿಮ್ಮ ಕಾರ್ಯಕ್ರಮ, ನೀವು ಹುಟ್ಟುಹಬ್ಬ ನಮಗೆಲ್ಲ ಹೇಳಬೇಕು, ನಾವು ಕೂಡ ನಿಮ್ಮ ಕಾರ್ಯಕ್ರಮ ಸೇರ್ ಮಾಡಬೇಕು. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾ ಉಪಾಧ್ಯಕ್ಷರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ, ಯಾವುದೇ ಸಮಯದಲ್ಲಿ ಯಾರಿಗೆ ತೊಂದರೆಯಾದರೂ ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡುತ್ತೇವೆ ಎಂದರು. ನಮ್ಮ ಜಿಲ್ಲಾ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಜೀವಿಯಾಗಿರ್ತ ರಾಜೇಗೌಡರವರ ನೇತೃತ್ವದಲ್ಲಿ ಮರೇಬೈಲು ಜಗಣ್ಣ ಮತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ನನಗೆ ವಿಷಯನೇ ಗೊತ್ತಿಲ್ಲ. ಇದು ನಾನು ವಿಷಯ ಗೊತ್ತಾಗಿದ್ರೆ ಬಹುಶಃ ಬರ್ತಿದ್ದೇವೆ, ಗೊತ್ತಿಲ್ಲ, ಎಸ್ಕೇಪ್ ಆಗ್ತಿದ್ದು ಅನ್ಸುತ್ತೆ. ಕಾರಣ ಇಷ್ಟೇ, ನಾವು ಯಾರೂ ಕೂಡ ನಮ್ಮ ಡೇಟ್ ಆಫ್ ಬರ್ತ್ನ ಬಹುಶಃ ಸರಿಯಾಗಿ ಮೆನ್ಷನ್ ಮಾಡಲಿಲ್ಲ. ನಾವೆಲ್ಲ ಬಡ ಕುಟುಂಬದ ಕೂಲಿ ಮಾಡೋ ಜನಾಂಗದಲ್ಲಿ ಬಂದಂಥವ್ರು. ನಾನು ವಿಶೇಷವಾಗಿ 1 ವಾರ ಅನ್ನೋದು ಜೂನ್ ಪ್ರಾರಂಭ ಆಗೋದ್ರಿಂದ ಬಹುಶಃ ಬರ್ಕೊಂಡಿದ್ರೆ ಬಹುಶಃ ಅದೇ ಏಜ್ ಇರ್ಬೋದು ನಂದು. ಆದರೆ ನಾನು ಪ್ರಥಮವಾಗಿ ಏನು ರಾಜೇಗೌಡದು ಕೂಡ ಬರ್ತಡೇ 1ನೇ ತಾರೀಕು ಇತ್ತು. ನಮ್ಮ ಸ್ನೇಹಿತರುಗಳು ಅವತ್ತು ಭೀಮಾರ್ವಿ ಮತ್ತು ಎಲ್ಲ ಸ್ನೇಹಿತರುಗಳು ಆಜಾದ್ ಪಾರ್ಕಲ್ಲಿ ಬರ್ತಡೇನ ಮಾಡಿದ್ರು. ವಿಶೇಷವಾಗಿ ಜಗಣ್ಣವ್ರದ್ದು ಕೂಡ ಹುಟ್ಟಿದಪ್ಪ. ಮತ್ತೊಮ್ಮೆ ರಾಜೇಗೌಡರಿಗೆ ಮತ್ತು ಜಗಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಮತ್ತು ಇವೆಲ್ಲ ಹೆಸರು ಹೇಳೋದಿಲ್ಲ, ಗೌರವಾನ್ವಿತ ಎಲ್ಲ ನಮ್ಮ ಸಂಘಟನೆಯ ಪ್ರಮುಖರೇ. ಆಮೇಲೆ ನಮ್ಮ ಇವತ್ತು ಕನ್ನಡ ಸೇನೆ ಇಡೀ ರಾಜ್ಯದಲ್ಲಿ ನಮ್ಮ ಕುಮಾರಣ್ಣವರ ನೇತೃತ್ವದಲ್ಲಿ ಮತ್ತು ವಾಟಾಳ್ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಕನ್ನಡ ನಾಡು ನುಡಿಗೋಸ್ಕರ ಕಾವೇರಿ ವಿಚಾರ ಇರ್ಬೋದು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂತ ಬಂದಂಥ ಸಂಘಟನೆ. ಅದರ ನೇತೃತ್ವವನ್ನು ಇಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ರಾಜೇಗೌಡರು ಯಾರು ಏನೇ ತೊಂದರೆ ಆಗಿ ಬರೀ ಕನ್ನಡಕ್ಕೋಸ್ಕರ ಹೋರಾಟ ಮಾಡಲಿಲ್ಲ, ರೈತರ ಪರವಾಗಿ, ದಲಿತರ ಪರವಾಗಿ, ಮತ್ತು ನೀರಿನ ಸಮಸ್ಯೆ ಇರ್ಬೋದು, ಯಾವುದೇ ಕನ್ನಡಕ್ಕೆ ಧಕ್ಕೆ ಬಂದಾಗ ಹಲವಾರು ನೂರಾರು ಹೋರಾಟಗಳನ್ನ ಮಾಡಿರ್ತಕ್ಕಂಥ ನಿದರ್ಶನಗಳಿದೆ.
ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಅವರು ಅಚ್ಚುಕಟ್ಟಾಗಿ ತಾಯಿ ಕನ್ನಡಾಂಬೆಗೆ ಹೆಚ್ಚು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನ ರಾಜೇಗೌಡರು ಮಾತಾಡ್ತಾರೆ. ನಾನು ಮೂಲ ಕನ್ನಡ ಸಂಘಟನೆಯಲ್ಲ, ನಾನು ಮೂಲ ದಲಿತ ಸಂಘಟನೆಯವನು. ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್, ನಗರ ಅಧ್ಯಕ್ಷರಾದ ಸತೀಶ್ ಕಲ್ದೊಡ್ಡಿ, ಜಿಲ್ಲಾ ವಕ್ತಾರರಾದ ಕಳವಾಸೆ ರವಿ, ಶಂಕರೇಗೌಡ, ನವೀನ್ ಮುಂತಾದವರು ಉಪಸ್ಥಿತರಿದ್ದರು.